ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಬೆಳಗಿನ ತಿಂಡಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ತಿಂಡಿ ತಿನ್ನೋದಕ್ಕಿಂತ ಈ ಥರ ಟ್ರೈ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ತಿಂಡಿ ಇದು. ಇದೀಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ತುಂಬ ಹಾಕೋದು ಬೇಡ, ಕಾಯನ್ನು ಆಗಿರೋದ್ರಿಂದ. ನೋಡಿ, ಸಾಸಿವೆ, ಕಡಲೆಬೇಳೆ ಅರ್ಧ ಸ್ಪೂನು. ನೋಡಿ, ಕಡಲೆಬೇಳೆ ಈ ಥರ ಬಾಡಿಸ್ಕೊಂಡ ನಂತರ ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ನಾನು ಇಲ್ಲಿ 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ. ನಮಗೆ ಗೊಜ್ಜು ಯಾವ ಥರ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸರೋಗುತ್ತೆ. ನಾನಿಲ್ಲಿ 4 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಅಷ್ಟೇ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಕರಿಬೇವು ಸೊಪ್ಪು, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಸಾಫ್ಟ್ ಆಗುತ್ತೆ ಬೇಗ. ಕೊನೆಯಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ. ನಾನು ಈಗ ಸ್ವಲ್ಪ ಹಾಕಿದ್ದೀನಿ ಈರುಳ್ಳಿ ಸಾಫ್ಟ್ ಆಗೋದಕ್ಕೆ. ನೋಡಿ, ಎಲ್ಲ ಫ್ರೈ ಆಗ್ತಾ ಇದೆ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ನೋಡಿ, ಇದು ಚಕ್ಕೆ ಲವಂಗದ ಪೌಡ್ರು. ನೋಡಿ, ಈ ಥರ ಸೆಂಟ್ರಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ. ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಸೆಂಟ್ರಲ್ಲಿ ಹಾಕ್ಬಿಟ್ಟು ಅಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಮೇನ್ ಇದಕ್ಕೆ ಕಾಯಿ ಅನ್ನಕ್ಕೆ ಇದೆ ಟೇಸ್ಟ್ ಕೊಡೋದು. ಒಂದು 5ರಿಂದ 6 ಲವಂಗ ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆ ಚೆನ್ನಾಗಿ ಪುಡಿ ಮಾಡ್ಕೊಂಡಿರೋ ಅಂಥದ್ದು. ಈಗ ಕೊತ್ತಂಬರಿ ಸೊಪ್ಪು, ಇದು ನಾಟಿ ಕೊತ್ತಂಬರಿ ಸೊಪ್ಪು. ನೀವು ಎಷ್ಟು ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡ ನಂತರ ನೋಡಿ, ಇದು ಕಾಯಿ ಅನ್ನಾಗಿರೋದ್ರಿಂದ ನಾನಿಲ್ಲಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. 1 ಹೋಳಷ್ಟು ಕಾಯಿ. ತುರ್ದ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸಿಗಾದರೂ ಹಾಕ್ಕೊಳ್ಬೋದು. ಎಣ್ಣೆ ಇದಕ್ಕೆ ಕಡಿಮೆ ಏನಕ್ಕೆ ಹಾಕೋದು ಅಂದರೆ, ನೋಡಿ, ಕಾಯಿ ಹಾಕೋದ್ರಿಂದ ಅದರಲ್ಲಿ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ ನಾನು. ನೋಡಿ, ಕಾಯಿ ಹಾಕಿದ ನಂತರ ತುಂಬ ಹೈ ಫ್ಲೇಮಲ್ಲೇನು ಈ ಫ್ರೈ ಮಾಡೋದು ಬೇಡ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಆ ಬಿಸಿನಲ್ಲೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸರೋಗುತ್ತೆ. ಈಗ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನೋಡಿ, ಈಗ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ತಿಂತಾ ಇದ್ದರೆ ನೀವು ಸ್ವಲ್ಪ ತಿನ್ನೋರು ಡಬಲ್ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಅನ್ನ ಮಾಡಿಟ್ಕೊಂಡು ನೋಡಿ, ಈ ಥರ ಸ್ವಲ್ಪ ತಣ್ಣಗಾದ ನಂತರ ಅನ್ನಕ್ಕೆ ನಮ್ಗೆ ಎಷ್ಟು ಬೇಕೋ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ನೀವು ಮಾಡಿಟ್ಕೊಳ್ರೆ 3ರಿಂದ 4 ದಿವಸದವರೆಗೂ ಇಟ್ಕೊಳ್ಬೋದು. ಬೇಕು ಅಂದಾಗ ಕಲಿಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೈಸಿನಾಗಿ ತಿನ್ನೋರು ಗೊಜ್ಜು ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಕಲರ್ ಏನಿಲ್ಲ, ಅದು ಬಿಳಿ ಬಣ್ಣದಲ್ಲೇ ಇರುತ್ತೆ, ಕಲರ್ ಹಾಕಲ್ಲ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ತಿನ್ನೋದಕ್ಕಂತೂ ಒಮ್ಮೆ ಟ್ರೈ ಮಾಡಿ ನೋಡಿ, ಅದು ರುಚಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ರೆಡಿ ಆಯ್ತು. ಈಗ ತಕ್ಷಣಕ್ಕೆ ಯಾರಾದರೂ ಮನೆಗೆ ಬಂದರೂ ಅಷ್ಟೇ ಟಿಫನ್ಗೆ ಅಂತ ಈ ಥರ ಮಾಡಿಕೊಟ್ರೆ ಈಸಿಯಾಗಿ ಮಾಡ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.